ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೆರೆಬಿಳ್ಚಿ ಗ್ರಾಮದ ರೈತರೊಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ದ ಚಿರತೆಯ ಮರಿ ಇಂದು ಮೃತಪಟ್ಟಿದೆ. ಇನ್ನು ಮೃತಪಟ್ಟ ಸ್ಥಿತಿಯಲ್ಲಿ ಸೂಳೆಕೆರೆಯ ಅಕ್ವಾಡೆಕ್ಟ್ ಸಮೀಪದಲ್ಲಿ ಅದರ ಒಂದು ಕಳೆಬರ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಹೊಸಹಳ್ಳಿ ಗ್ರಾಮದ ರೈತರೊಬ್ಬರು, ನಾಗರಾಜ್ ಎಂಬುವ ರೈತರೊಬ್ಬರು ಆ ಸಂದರ್ಭದಲ್ಲಿ ಅಲ್ಲಿ ಹೋಗುತ್ತಿರುವಾಗ ಆ ಒಂದು ಚಿರತೆ ಮರಿಯ ಕಳೆಬರವನ್ನು ನೋಡಿದ್ದಾರೆ. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಆ ಒಂದು ಮರಿಯನ್ನು ತೆಗೆದುಕೊಂಡು ಹೋಗಿ ಅದರ ಒಂದು ಪೋಸ್ಟ್ ಮಾರ್ಟಮನ್ನು ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸಹಜ ಸಾವು ಎಂದು ದೃಢಪಟ್ಟಿದೆ ಎಂದು ಸ್ಥಳೀಯ ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ಬೆಳಗಿನ ಜಾವ ಸುಮಾರು 6 ಗಂಟೆಗೆ ಸೂಳೆಕೆರೆ ಸಮೀಪ ಚಿರತೆಯೊಂದು ರೈತರ ಮೇಲೆ ದಾಳಿಯನ್ನು ಮಾಡಿತ್ತು. ಆ ದಾಳಿಯಲ್ಲಿ ರೈತರು ಗಂಭೀರವಾಗಿ ಗಾಯಗೊಂಡಿದ್ದರು. ಇನ್ನು ಆತಂಕದಲ್ಲೇ ಇದ್ದ ರೈತರು ಆ ಒಂದು ಹೊಲ ಗದ್ದೆಗಳಿಗೆ ಹೋಗಲು ಭಯಪಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ನಿನ್ನೆ ಚಿರತೆಯು ತನ್ನ 2 ಮರಿಗಳೊಂದಿಗೆ ಭದ್ರಾ ನಾಲೆಯಲ್ಲಿ ನೀರು ಕುಡಿಯಲು ಬಂದಿತ್ತು. ಆ ಸಂದರ್ಭದಲ್ಲಿ ರೈತರು ಹೋಗುವಾಗ ಅವರ ಮೇಲೆ ದಾಳಿಯನ್ನು ಮಾಡಿತ್ತು. ಇನ್ನು ಕಣಿವೆಬೀಳ್ಚಿ ಗ್ರಾಮದ ನಾಗರಾಜ್ ಎಂಬುವವರು ಅಕ್ವಾಡೆಕ್ಟ್ ಸಮೀಪ ತಮ್ಮ ಒಂದು ತೋಟಕ್ಕೆ ಹೋಗುವಾಗ ಮೃತಪಟ್ಟಿರ್ತಕ್ಕಂಥ ಮರಿಯನ್ನು ನೋಡಿರ್ತಕ್ಕಂಥದ್ದು. ಆ ಮೃತಪಟ್ಟಿರ್ತಕ್ಕಂಥದ್ದು ವಿಷಯವನ್ನು ಅರಣ್ಯಾಧಿಕಾರಿಗಳಿಗೆ ಮುಟ್ಟಿಸಿದ್ದಾರೆ. ಆ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದು ಆ ಒಂದು ಚಿರತೆಯ ಮರಿಯ ಶವವನ್ನು ಶವ ಪರೀಕ್ಷೆಗೆಂದು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಇನ್ನು ಚಿರತೆಯ ಮರಿಗೆ ಗಾಯಗಳಾಗಿರ್ತಕ್ಕಂಥದ್ದು, ಅಂದರೆ ಚಿರತೆಯ ಮರಿ ಏನಿದೆ ಅದು ಒಂದು ಅಸಹಜ ಸಾವು ಅನ್ನುವ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ಅದರ ಒಂದು ಕಿವಿಯಲ್ಲಿ ರಕ್ತ ಬರ್ತಿರ್ತಕ್ಕಂಥದ್ದು, ಹಾಗೆ ಬಾಯಲ್ಲೂ ಕೂಡ ಅದಕ್ಕೆ ರಕ್ತ ಬರ್ತಿರ್ತಕ್ಕಂಥದ್ದು. ಇದು ಸಹಜ ಸಾವು ಅನ್ನುವ ರೀತಿಯಲ್ಲಿ ಕಾಣ್ತಾ ಇಲ್ಲ. ಯಾಕಂದರೆ ಅದರ ಬಾಯಲ್ಲಿ ರಕ್ತ ಬರ್ತಾ ಇದೆ. ಹಾಗೆ ಯಾರಾದರೂ ಆ ಮರಿ ಆ ಚಿರತೆಯಿಂದ ಬೇರ್ಪಟ್ಟು ಹೋಗುವಾಗ ಅದಕ್ಕೆ ಏನಾದರೂ ಹೊಡೆದು ಸಾಯಿಸಿದ್ದಾರೆ ಅನ್ನುವಂಥ ಒಂದು ಅನುಮಾನ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತವಾಗುತ್ತೆ.